ಹೇಳೋದು ಹೇಳು. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅಕ್ಕಿಗಂದು ಕೊಡ್ಸು ಫಾಸ್ಟ. ಹೆಂಗಿದೆ ಅಮ್ಮ? ಸೂಪರಾ? ಹೆಂಗಿದೆ ಜ್ಯೂಸು? ಹೆಂಗಿದೆ? ಚೆನ್ನಾಗಿದೆಯಾ? ಹಾಂ, ಗುಡ್ ಮಾರ್ನಿಂಗ್ ಅಂತ. ಗುಡ್ ಮಾರ್ನಿಂಗ್. ಓಕೆ. ಜ್ಯೂಸ್ ಹೆಂಗೈತಮ್ಮ? ಬೀಳ್ತಾಳ ಹಿಡ್ಕೊ. ಜ್ಯೂಸ್ ಹೆಂಗೈತೆ? ಈಗ ಸೀಡ್ಸ್ ತಗೋ. ಫೋನ್ ಬಿಡು. ಹಿಂಗಿಡಿ ಕೈ. ಏನು ಹೆಂಗಾಗ್ಯದ? ಸೂಪರಾ? ಓವರ್ ಆ್ಯಕ್ಟಿಂಗ್ ಮಾಡ್ಬಿಡ, ನಾರ್ಮಲಾಗಿ ಹೇಳ. ಸೂಪರಾ? ಓಕೆ. ಥ್ಯಾಂಕ್ ಯು ಹೇಳಲ್ಲ? ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು. ಮಮ್ಮಿ ಹೇಳಬೇಕು ಫಸ್ಟು. ಹೇಳು ಮಮ್ಮ. ಥ್ಯಾಂಕ್ ಯು. ವೆಲ್ಕಮ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀವಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನೋಡಿರಿ ಪಡ್ಡು ಮಾಡೋಣ ಅಂತ. ಅದಕ್ಕೆ ಈರುಳ್ಳಿ ಮತ್ತು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಪಡ್ಡು ಫ್ರೈ ಮಾಡ್ಕೊಬೇಕಾದ್ರೆ ಬಟ್ ಫ್ರೈ ಮಾಡೋಕೆ ಅಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಹಂಗೆ ಹಸಿಗೆ ಹಾಕ್ಬಿಟ್ಟು ಪಡ್ಡು ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ಅದೇನು ಬ್ಯಾಟರ್ ಇದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೆ ನೋಡಿರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪಡ್ಡುಗೆ ಆಯಿಲ್ನ ಹಚ್ಚಿ ಪಡ್ಡುನ ಹಾಕ್ಕೊತಾ ಇದ್ದೀನಿ. ಹೆಂಗಿದೆ? ಹಾಂ, ಹೆಂಗಾಗೈತೆ ಹೇಳು ಬಂಗಾರಿ? ಸೂಪರ? ಬಿಸಿ ಐತಾ? ಉಫ್ ಮಾಡು. ಅಷ್ಟೊಂದು ಪೇಷನ್ಸ್ ಯಾರ ಹತ್ರ? ಏನು ಮಾಡ್ತಾಯಿದ್ದೆ? ಇವಾಗ ನೋಡ್ರಿ ನಾವು ಆರತಿ ಲ್ಯಾಬ್ಸಿಗೆ ಬಂದೀವಿ. ಯಾಕಂದ್ರೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಊತ ಬಂದಿತ್ತಲ್ಲ, ಹಾಗಾಗಿ ಅದು MRI ಸ್ಕ್ಯಾನ್ ಮಾಡ್ಸಂದ್ರು, ಹಾಗಾಗಿ ಮಾಡ್ಸೋಣ ಅಂತ ಬಂದಿದ್ದೀವಿ. ನಮ್ಮ ಹಸ್ಬೆಂಡು ಅಲ್ಲಿ ಕೌಂಟ್ರ್ ಹತ್ರ ಎಲ್ಲ ಫಿಲಪ್ ಮಾಡಬೇಕಲ್ವ, ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ನಾನು ವೇಟ್ ಮಾಡ್ತಾಯಿದ್ದೆ. ಸ್ಕ್ಯಾನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡ್ರಿ. ಈಗ ನೋಡ್ರಿ ಮೀಶೋನಿಂದ ಮಾಡಿದ್ದೆ, ಬಟ್ ಅದು ಚೆನ್ನಾಗಿ ಬರಲಿಲ್ಲ, ಹಾಗಾಗಿ ಅದನ್ನು ನಾನು ತೋರಿಸಲಿಲ್ಲ, ಅದನ್ನು ರಿಟರ್ನ್ ಮಾಡಿದೆ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಮಾಡಿ ನೋಡಿರಿ. ಒಳಗಡೆ ಮನೇಲಿ ಹಾಕ್ಕೊಳಕ್ಕೆ ಚಟ್ನಿ ಇತ್ತು, ಬಟ್ ಅದು ಆಚೆ ಯೂಸ್ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಇವಾಗ ತೊಗೊಳ್ಳೋಣ ಅಂತ ಆರ್ಡರ್ ಮಾಡಿದ್ದೆ. ಬಟ್ ವಿಶಾಲ್ ಮಾರ್ಟಲ್ಲಿ ನೋಡಿದ್ದೆ, ಸಿಗಲಿಲ್ಲ ನನಗೆ, ಹಾಗಾಗಿ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಾದ ನೋಡಿರಿ. ಇದ್ರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಮತ್ತು ನಾನು ಟೆಂಪಲ್ಗೆ ಹೋಗಿದ್ನಲ್ವ, ಇಸ್ಕಾನ್ ಟೆಂಪಲ್ಗೆ, ಹಾಗಾಗಿ ಅಲ್ಲಿ ಸ್ವಲ್ಪ ಜ್ಯುವೆಲರಿನ ತೊಗೊಂಡು ಬಂದಿದ್ದೀನಿ. ಇದು ಆ್ಯಂಕ್ಲೆಟ್ ತೊಗೊಂಡು ಬಂದೀನಿ ನೋಡಿರಿ. ನಾನು ಒಂದು ಸಾರಿನೂ ಹಾಕಿಲ್ಲ, ಹಾಗಾಗಿ ಟ್ರೈ ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ. ಬಟ್ ಒಂದೇ ಕಾಲಿಗೆ ಹಾಕ್ಕೊಳ್ಳೋಣ ಅಂತ, ಬ್ಲ್ಯಾಕ್ ದಾರ ಕಟ್ಕೊತೀವಲ್ವ, ಹಾಗಾಗಿ ನಾನು ಒಂದೇ ಸೈಡ್ ಹಾಕ್ಕೊಳ್ಳೋಣ ಅಂತ ಅದರಲ್ಲಿ ಪ್ಯಾಕಪ್ 2 ಬಂದಿತ್ತು. ನಾನು ಒಂದೇ ಯೂಸ್ ಮಾಡೋಣ ಅಂತ ಒಂದು ಹಾಕ್ಕೊಂಡಿದ್ದೀನಿ. ಮತ್ತು ಇದು ನೋಡ್ತಾ ಇರ್ಬೋದು ಜ್ಯುವೆಲರಿ, ಅಲ್ಲಿ ಹೋಲ್ ಬಿದ್ದಿದೆ, ನಾನು ನೋಡೇ ಇಲ್ಲ. ಬರುವಾಗ ಏನಿಲ್ಲ ಅಂದರೂ 6 ಗಂಟೆ ಆಗಿತ್ತು, ಹಾಗಾಗಿ ನಾನು ಹಾಗೆ ತೊಗೊಂಡು ಬಂದೆ. ನಾನು ಇಲ್ಲಿ ಮನೆಗೆ ಬಂದು ನೋಡಿದ್ಮೇಲೆ ಅದು ಸ್ವಲ್ಪ ಇದು ಆಗಿತ್ತು, ಡ್ಯಾಮೇಜು. ಏನು ಮಾಡೋದು, ಇವಾಗ ಬಂದಿದ್ದೀವಿ ಅಂತ ಸುಮ್ಮನೆ ಆದೆ. ಈ ಥರ ಎಲ್ಲ ಆಗ್ತಾ ಇರ್ತದೆ ನೋಡಿರಿ, ಹಾಗಾಗಿ ನೀವು ನೋಡಿ ಅಲ್ಲೇ ಚೆಕ್ ಮಾಡಿ ತೊಗೊಂಬನ್ನಿರಿ. ನನ್ನ ಜ್ಯುವೆಲರಿ ಆಗಿತ್ತು, ನಾನು ಅಲ್ಲೇ ರಿಟರ್ನ್ ಕೊಟ್ಟೆ, ಬಟ್ ಎಲ್ಲನೂ ಚೆಕ್ ಮಾಡಲಿಲ್ಲ,
ಮತ್ತು ಈ ಜುಮ್ಕಾನ ತೊಗೊಂಡೆ ನೋಡಿರಿ. ಎಲ್ಲನೂ 100 ರುಪೀಸು, ಆ್ಯಂಕ್ಲೆಟ್ ಮಾತ್ರ 50 ರುಪೀಸು. ತುಂಬ ಚೆನ್ನಾಗಿತ್ತು. ನನಗೆ ಈ ಥರ ಜ್ಯುವೆಲರೀಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ದೊಡ್ಡದು ಚೆನ್ನಾಗಿ ಅನ್ನಿಸ್ತದೆ. ಡ್ರೆಸ್ಸು, ಸ್ಯಾರಿ ಅದ್ರ ಮೇಲೂ ಮ್ಯಾಚಿಂಗ್ ಮಾಡ್ಬೋದು. ಹಾಗಾಗಿ ತೊಗೊಂಡು ಬಂದೆ ನೋಡಿರಿ. ಆಮೇಲೆ ಇದೊಂದು ತೊಗೊಂಡು ಬಂದೆ ನೋಡಿರಿ. ಜುಮ್ಕಾ ಥರ ಅದ, ಒಂಥರ ಚೆನ್ನಾಗದ. ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಇವಾಗ ನೋಡ್ತಾ ಇರ್ಬೋದು 3 ಇಯರಿಂಗ್ಸು ಮತ್ತು ಒಂದು ಆ್ಯಂಕ್ಲೆಟ್ ನಾನು ತೊಗೊಂಡಿದ್ದೀನಿ. ತುಂಬ ಇಷ್ಟ ಆಯ್ತು ನೋಡಿರಿ. ನನಗೆ ಈ ಥರ ಜ್ಯುವೆಲರೀಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ತೊಗೊಂಡು ಬಂದೆ. ಎಲ್ಲ 100 ರುಪೀಸ್ ಅಷ್ಟೇ. ಇದು ಆ್ಯಂಕ್ಲೆಟ್ ಮಾತ್ರ 50 ರುಪೀಸ್ ಅದ ನೋಡಿರಿ. ಎಷ್ಟು ಚೆನ್ನಾಗವ ನೋಡಿರಿ. ನನಗಂತೂ ಭಾಳ ಇಷ್ಟ ಈ ಥರ ಜ್ಯುವೆಲರೀಸು. ಗೋಲ್ಡ್ ಇಷ್ಟ ಆಗ್ತದೆ, ಬಟ್ ಫಂಕ್ಷನಲ್ಲಿ ಹಾಕೊಳ್ಳೋಕೆ ಅಷ್ಟೇ ಇಷ್ಟ ಆಗ್ತದೆ. ಬಟ್ ಇವಾಗ ನಾರ್ಮಲ್ ಟೈಮಿಗೆ ಸ್ಯಾರಿ ಮೇಲೆಲ್ಲ ಇದೇ ಥರನೇ ನನಗೆ ಇಷ್ಟ ಆಗೋದು. ಇವಾಗ ನೋಡ್ರಿ ರಾಗಿನೂ ತೊಗೊಂಡು ಬಂದಿದ್ದೆ. ಅದನ್ನು ಕ್ಲೀನ್ ಮಾಡೋಣ ಅಂತ. ಚಿನ್ನಿಗೆ ಸರಿ ಖಾಲಿಯಾಗಿತ್ತು, ಹಾಗಾಗಿ ಸರಿನ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಬಟ್ 5 kg ನಾನು ತೊಗೊಂಡು ಬಂದಿದ್ದು ಆಗಲಿಲ್ಲ ನೋಡಿರಿ. ನನ್ನ ಕೈಲಿ ಚಿನ್ನಿನೂ ಬಿಡ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಮಾಡಿದೆ. ಆಮೇಲೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಮಧ್ಯೆ ಮಾಡ್ತಾಯಿದ್ಲು. ಮಕ್ಕಳೇ ಹಾಗೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಮಾಡಿದೆ. ಆಮೇಲೆ ಮಿಲ್ಲಲ್ಲೇ ಕ್ಲೀನ್ ಮಾಡ್ಸೋಣ ಬಿಡು ಅಂತ ಸುಮ್ಮನೆ ಆದೆ. ಆಮೇಲೆ ಮಿಲ್ಲಲ್ಲೇ ಹೋಗಿ ಕ್ಲೀನ್ ಮಾಡಿಸಿ ಹಾಗೆ ರಾಗಿನ ಹಾಕ್ಸ್ಕೊಂಡು ಬಂದ್ವಿ. ಇದು ನೋಡ್ರಿ ರೂಮ್ ಹೀಟರ್ನ ತರಿಸಿದ್ದೆ. ನನಗೆ ಚಳಿ ಆಗಲ್ಲ ಬ್ಯಾಂಗ್ಳೂರ್ ವೆದರ್ಗೆ ಸ್ವಲ್ಪ, ಹಾಗಾಗಿ ಈ ಹೀಟರ್ನ ತರಿಸಿದ್ದೀನಿ. ಯಾರು ಇಂಟ್ರೆಸ್ಟ್ ಇದ್ದರೆ ತಗೋಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಚಿನ್ನಿ ಸರಿಗೆ ಇದನ್ನೆಲ್ಲ ಫ್ರೈ ಮಾಡಿ ಇಟ್ಟಿದ್ದು ನೋಡ್ರಿ ತಣ್ಣಗಾಗಕ್ಕೆ. ಹಾಗೆ ಇದು ರಾಗಿ ಕೂಡ ಫ್ರೈ ಮಾಡಿ ಇಟ್ಟಿದ್ದೆ. ಎಲ್ಲನೂ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕೋಣ ಅಂತ ಇಟ್ಟಿದ್ದೀನಿ. ನೈಟ್ ಊಟಕ್ಕೆ ನೋಡ್ರಿ ಪೊಂಗಲ್ನ ಮಾಡ್ಲತ್ತೀನಿ. ಹೆಸರುಬೇಳೆ ಮತ್ತು ರೈಸು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೀನಿ. ಒಂದು 2 ವಿಸಿಲ್ ಕೂಗಿಸ್ಕೊಂಡೀನಿ. ಇದಕ್ಕೆ ಇವಾಗ ಒಗ್ಗರಣೆ ಕೊಡಬೇಕು. ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಅದು ಎಲ್ಲ ಐಟಮ್ನು ತೊಗೊಂಡಿನಿ ನೋಡಿರಿ. ಅದನ್ನು ಒಗ್ಗರಣೆ ಮಾಡ್ಕೋಬೇಕು. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೆಣಸು, ಜೀರಿಗೆ ಎಲ್ಲ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಬೇಕು. ಆಮೇಲೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ, ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಆಮೇಲೆ ಗೋಡಂಬಿ, ಅರಿಶಿನ ಹಾಕಿ ಫ್ರೈ ಮಾಡಿಕೊಂಡು ನಾನೇನು ಮಿಕ್ಸ್ ಮಾಡಿ ಒಂದು ಕಡೆ ಕುದಿಯೋಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಕುದಿಸೋ ಅವಶ್ಯಕತೆ ಇಲ್ಲ. ಒಗ್ಗರಣೆ ಹಾಕಿದ್ಮೇಲೆ ಗ್ಯಾಸ್ನ ಆಫ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿದ್ರೆ ಅದೇ ಸ್ಟೀಮಲ್ಲೇ ಆಗುತ್ತೆ. ಮೇಲೆ 1 ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ ನೋಡಿರಿ. ಚಿನ್ನಿಗೆ ಸ್ವಲ್ಪ ಸಪ್ಪೆ ತೆಗೆದಿದ್ದೆ. ಆಮೇಲೆ ಮೇಲೆ ಇವಾಗೇನು ಒಗ್ಗರಣೆ ಹಾಕಿದ್ನಲ್ಲ ಅದನ್ನು ಹಾಕಿ ಅವ್ಳಿಗೂ ತಿನ್ನಿಸ್ತಾಯಿದ್ದೀನಿ. ಈ ಕಡೆ ಚಟ್ನಿ ಕೂಡ ರೆಡಿ ಆಗಿದೆ. ಚಟ್ನಿ ಕಾಂಬಿನೇಷನ್ ಇರಬೇಕು ನೋಡಿರಿ, ಅಂದ್ರೇ ಚೆನ್ನಾಗಿರ್ತದೆ ಪೊಂಗಲ್ಲು. ಇವಾಗ ನೈಟ್ ಡಿನ್ನರ್ನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.